ಎಲ್ರಿಗೂ ಶುಭ ಮುಂಜಾನೆ. ಗುಡ್ ಮಾರ್ನಿಂಗ್ ಗಾಯ್ಸ್. ಸಮಯ ಬೆಳಗಿನ ಜಾವ ಆಗ್ತಾ ಇದೆ. ಸೊ ಈಗ 5 ಗಂಟೆ ಆಗ್ತಾ ಇದೆ ಸುಮಾರು. ನೀವು ನೋಡ್ತಾ ಇರ್ಬೋದು 4:52 ಆಗಿದೆ. 5 ಗಂಟೆಗೆ ನಾನು ದಿನನಿತ್ಯ ಎದ್ದೇಳ್ತಾ ಇದ್ದೀನಿ. ಸೊ ಇನ್ನೇನು ನಮ್ಮ ತೋಟಕ್ಕೆ ಹೋಗಬೇಕು ಅಂತೇಳಿ ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಂಡು, ತುಂಬಾ ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಹಾಗಾಗಿ ಜಾಕೆಟ್ಟು ಮತ್ತು ಈ ಒಂದು ತಲೆಗೆ ಹಾಕೊಳ್ಳೋಂಥ ಟೋಪಿಯನ್ನು ನಾನು ಹಾಕ್ಕೊಂಡು ನಾನೀಗ ಓಡ್ತಾ ಇದ್ದೀನಿ. ಫಸ್ಟು ನಾನು ಆಫ್ಟರ್ ಏನು ಮಾರ್ನಿಂಗ್ಸ್ ಇದ್ದಿದೆ ರುಟೀನು, 1 ಲೀಟ್ರ್ ನಾನು ನೀರನ್ನು ಕುಡಿತೀನಿ. ಸಾಧ್ಯವಾದಷ್ಟು ನಾನು ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕುಡಿತೀನಿ. ಆದರೆ ಕೆಲವೊಂದು ಸಲ ವಾರ್ಮಪ್ ಆಗಿರೋದ್ರಿಂದ ತಣ್ಣೀರನ್ನೇ ನಾನು ಪೂರ್ತಿ 1 ಲೀಟ್ರನ್ನು ನಾನು ಡೈಲಿ ಕುಡಿತೀನಿ. ನಂತರ ನಾನು ವಾಕಿಂಗ್ ಮಾಡ್ಕೊಳ್ತಾ ಹತ್ತಿರದ ಬಸ್ ಸ್ಟಾಪ್ಗೆ ಹೋಗ್ತೀನಿ. ನಾನು ನನ್ನ 2 ವೀಲರ್ ಆಗಲಿ ಮತ್ತು 4 ವೀಲರ್ ಆಗಲಿ ನಾನು ಯಾವುದೇ ಬಳಸೋದಿಲ್ಲ. ಅರ್ಲಿ ಮಾರ್ನಿಂಗ್ ನೀವು ವಾಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ನಮ್ಮ ತೋಟಕ್ಕೆ ಹೋಗೋಕ್ಕೆ ಬೇಕಾಗಿರುವಂಥ ಒಂದು ದಾರಿಯಲ್ಲಿ ನಾನು ನನ್ನ ಬಸ್ಗೆ ಕಾಯ್ತೀನಿ. ನಾನು ಡೈಲಿ ಸುಮಾರು 5:15 ಮತ್ತು 5:45 ಆಗಿರುತ್ತೆ ನಮ್ಮ ಬಸ್ ಬರೋದಕ್ಕೆ. ಸೊ ಅರ್ಲಿ ಮಾರ್ನಿಂಗು ತುಂಬ ಚಳಿ ಇರುತ್ತೆ. ಹಾಗೆ ನಮ್ಮ ಪುಟಾಣಿ ನಾಯಿ ಕುಮಾರಿ ಕೂಡ ಇಲ್ಲೊಂದು ಕಾಣ್ತಾ ಇದೆ. ಸೊ ನಮ್ಮ ಟೈಮಿಗೆ ಸರಿಯಾಗಿ ನಮ್ಮ ಬಸ್ ಬಂತು. ನಮ್ಮ ಬಸ್ ಮುಖಾಂತರ ನಾನು ಜರ್ನಿಯನ್ನು ಶುರು ಮಾಡ್ತೇನೆ. ಕೇವಲ ಒಂದು 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ನಮ್ಮ ತೋಟವನ್ನು ನಾನು ತಲುಪ್ತೇನೆ. ಅಲ್ಲಿ ಸನ್ರೈಸಿಂಗ್ಸ್ನ ನೀವು ನೋಡ್ಬೋದು. ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಈ ಒಂದು ಪ್ಲೇಸು. ನೀವು ಬರ್ಬೋದು, ನೀವು ವಿಸಿಟ್ ಮಾಡ್ಬೋದು. ನಮ್ಮ ಫಾರ್ಮ್ ಕೂಡ ನೀವು ವಿಸಿಟ್ ಮಾಡ್ಬೋದು. ನಮ್ಮ ಹುಣಸೆ ಮರದಲ್ಲಿ ನಾವು ಇತ್ತೀಚೆಗೆ ಹುಣಸೆ ಹಣ್ಣನ್ನು ಬಡ್ಕೊಂಡು ಬಂದಿದ್ವಿ. ಸೊ ತುಂಬ ಅಟ್ರಾಕ್ಟಿವ್ ಆಗಿ, ತುಂಬ ಹಳೆಯ ಕಾಲದಿಂದ ಬಂದಿರೋಂಥ ಒಂದು ಹುಣಸೆ ಮರ, ತುಂಬ ಹಳೆಯ ವರ್ಷದ್ದು. ಮತ್ತು ಇಲ್ಲಿ ಬ್ಲೂಮಿಂಗ್ ಆಗ್ತಿರೋಂಥ ಫ್ಲವರ್ಸ್ನ ನೀವು ನೋಡ್ಬೋದು. ಇದು ದೀಪದ ಕಣಗಳು ಹೂವು ಅಂತೇಳಿ ನಾವು ಕರಿತೀವಿ. ಸುಮಾರು ಅನೇಕ ವೆರೈಟಿಯಾದಂತಹ ಹೂಗಳನ್ನು ನಾನು ಕ್ಯಾಪ್ಚರ್ ಮಾಡಿದ್ದೇನೆ. ಗುಲ್ಮೋಹರ್ ಆಗಿರ್ಬೋದು ಮತ್ತು ಮತ್ತೊಂದಾಗಿರ್ಬೋದು, ಬೇರೆ ಬೇರೆ ಹೂವುಗಳಿದ್ದಾವೆ. ಇಲ್ಲೊಂದು ನಾವು ಸಣ್ಣದಾಗಿ ಒಂದು ಪಾಂಡನ್ನು ಮಾಡಿದ್ದೀವಿ ವಾಟರ್ ಹಾರ್ವೆಸ್ಟಿಂಗಿಗೆ. ನೀವು ನೋಡ್ತಾ ಇರ್ಬೋದು. ಈ ಒಂದು ನೀರು ನಾವು ಯಾವುದೇ ರೀತಿಯಾದಂಥ ಪಂಪ್ ಮಾಡಿದ್ದಲ್ಲ, ನ್ಯಾಚುರಲ್ ಆಗಿ ಬೇರೆ ಮೇಲ್ಗಡೆ ಅಂದರೆ ಹತ್ತಿರ ಪ್ರದೇಶದಿಂದ ಬಂದಂಥ ನೀರು ಬಂದು ಅಲ್ಲಿ ಶೇಖರಣೆ ಆಗಿರುತ್ತೆ. ಇಲ್ಲಿದೆ ನೋಡಿ, ಇದು ಗುಲ್ಮೋಹರ್ ಗಿಡ. ನಮಗೆ ಇಂಗ್ಲೀಷಲ್ಲೊಂದು ಪೊಯಮ್ ಇತ್ತು ಗುಲ್ಮೋಹರ್ದು. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಈ ಒಂದು ಹೂವು. ಮರ ಪೂರ್ತಿ ಇದು ಹೂವನ್ನು ಬಿಟ್ಟಿದೆ. ಇದರಲ್ಲಿ ಇದನ್ನು ಮುತ್ಕುದ ಗಿಡ ಅಂತಲೂ ಕರೀತಾರೆ. ಇದರಲ್ಲಿ ಪ್ಲೇಟ್ಸ್ ಎಲ್ಲ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಲೈಕ್ ದೇವ್ರಿಗೆ ಪ್ರಸಾದ ಕೊಡೋಕ್ಕೆ ಮತ್ತು ಕೆಲವು ಕಡೆ ಎಲ್ಲ ಊಟಕ್ಕೂ ಎಲ್ಲ ಬಳಸ್ತಾರೆ ಈ ಒಂದು ಇದರಿಂದನೂ ಕೂಡ, ಜಾಯಿಂಟ್ ಎಲ್ಲ ಮಾಡಿಬಿಟ್ಟು. ಫ್ಲವರ್ಸು ತುಂಬ ಅಟ್ರಾಕ್ಟಿವ್ ಆಗಿದ್ದರಿಂದ ನಾನು ಈ ಒಂದು ಫೋಟೋಗಳನ್ನು ತೆಕ್ಕೊಂಡೆ. ತುಂಬ ಸುಂದರವಾಗಿರುತ್ತೆ ಈ ಒಂದು ಹೂವು. ಆಮೇಲೆ ನೋಡ್ತಾ ಇರ್ಬೋದು, ಇದು ಗಂಟೆ ಹೂವು, ನಿಮಗೆಲ್ಲ ಗೊತ್ತಿದೆ. ಇವು ಕೂಡ ಬ್ಲೂಮಿಂಗ್ ಆಗಿದ್ವು, ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಹೊಸದಾಗಿ ಇನ್ನೊಂದು ಪ್ಲಾಟಲ್ಲಿ ನಾವು ಅಡಿಕೆ ಗಿಡನ ನೆಟ್ಟಿದ್ವಿ. ಅದಕ್ಕೆ ನೀರನ್ನು ಹಾಯಿಸಲಿಕ್ಕೆ ಒಂದು ಮಾಡ್ಕೊಂಡಿರೋಂಥ ವಿಧಾನ ಇದು ನಮ್ಮ ತಂದೆಯವರು ಮಾಡಿರೋ ಅಂಥದ್ದು. ಇದೇನಂತಂದರೆ ವಿತೌಟ್ ಎಲೆಕ್ಟ್ರಿಸಿಟಿ ಪವರ್ ಬಳಸ್ದಲೆ ನೀರನ್ನು ಹರಿಸೋ ಒಂದು ವಿಧಾನವನ್ನು ಮಾಡಿದ್ದೇವೆ. ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಅದ್ಭುತವಾಗಿ ಬೆಳೆದಿದೆ. ನಮ್ಮದೊಂದು ಬಾಳೆಗೊನೆ ಹಣ್ಣು ಬಿಟ್ಟಿತ್ತು. ಸೊ ಈ ಒಂದು ಹಣ್ಣನ್ನು ಕೂಡ ಇವತ್ತು ನಾನು ಹಾರ್ವೆಸ್ಟ್ ಮಾಡಿದೆ. ಕರ್ಬೇವಿನ ಸೊಪ್ಪು ಕೂಡ ಬೆಳೆದಿದೆ. ಹಾಗೆ ಮೇವಿಗೋಸ್ಕರ ಮತ್ತು ಇದಕ್ಕೋಸ್ಕರ ನಾವೇನು ಕುರಿಗಳನ್ನು ಸಾಕಿಲ್ಲ, ಮುಂದೆ ನೋಡೋಣ. ಈ ಒಂದು ಗಿಡಗಳನ್ನು ಕೂಡ ನಾವು ನೆಟ್ಟಿದ್ದೇವೆ. ಸಪ್ಪೆ ಆಗಿರ್ಬೋದು, ಬಾಳೆ ಗಿಡ ಆಗಿರ್ಬೋದು, ಈ ಥರ ಮತ್ತೊಂದು. ಮತ್ತು ಕೊನೆಯದಾಗಿ ನೋಡ್ತಾ ಇರ್ಬೋದು, ಇದು ಚಿಟ್ಟೆಕಾಯಿ ಮತ್ತು ಅವರೆಕಾಯಿ ಏನೇನು ಬೆಳೆದಿತ್ತು ಅದನ್ನು ನಾನು ಹಾರ್ವೆಸ್ಟ್ ಮಾಡಿಕೊಂಡು ನಮ್ಮ ಮನೆಗೆ ತೊಗೊಂಡು ಬಂದೆ. ಸಿಕ್ಕಾಪಟ್ಟೆ ಬೆಳೆದಿದ್ದು ಸ್ವಲ್ಪ ಮನೆಗೆ ತೊಗೊಂಬಂದೆ, ಇನ್ನೊಂದು ಸ್ವಲ್ಪ ನಾನು ಅಲ್ಲೇ ಲೋಕಲ್ ವೆಂಡರ್ಸ್ಗೆ ಕೊಟ್ಟೆ. ಸಖತ್ತಾಗಿ ಬೆಳೆದಿತ್ತು. ಮತ್ತು ಇನ್ನು ಬಾಳೆಗೊನೆ ಆಗಾಗ ಬರ್ತಾ ಇರುತ್ತೆ. ನ್ಯಾಚುರಲಾಗಿ ಯಾವುದೇ ರೀತಿಯಾದಂಥ ಗೊಬ್ಬರಗಳಾಗಲಿ ಮತ್ತೊಂದಾಗಲಿ ಇನ್ಸೆಕ್ಟಿಸೈಡ್ಸ್ ಆಗಲಿ ನಾವೇನೂ ಹಾಕೋದಿಲ್ಲ. ನ್ಯಾಚುರಲ್ ಗೊಬ್ಬರಗಳನ್ನು ನಾವು ಹಾಕ್ತೇವೆ. ಅದು ಬಿಟ್ಟರೆ ಇನ್ನು ಎಲ್ಲ ಅಲ್ಲೇ ಕೂಡ ಕೊಳ್ತು ಅದೇ ಗೊಬ್ಬರ ಆಗುತ್ತೆ. ಮತ್ತು ನೀವು ತೆಂಗಿನ ಗಿಡಗಳನ್ನು ಕೂಡ ಸ್ವಲ್ಪ ಎಲ್ಲ ಹಾಕಿದ್ದೀವಿ ಬೇರೆ ಕಡೆ. ಸೊ ಈ ಒಂದು ಕಡೆ ಎಲ್ಲ ಬೆಳೀತಾ ಇದೆ. ಇನ್ನು ಸಖತ್ತಾಗಿದೆ.
ನನಗೆ ಅಟ್ರಾಕ್ಟಿವ್ ಅನಿಸಿದೆ ಈ ಗುಲ್ಮೋಹರ್ ಗಿಡ ಮತ್ತು ಗಂಟೆ ಹೂವು ಇವತ್ತು ತುಂಬಾ ಬ್ಲೂಮಿಂಗ್ ಆಗಿದ್ವು. ಇದು ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ನಮ್ಮ ಕರೆಂಟ್ ರೂಮು, ಮಣ್ಣು ಹಾಗೂ ಕಲ್ಲಿಂದ ಮಾಡಿರೋವಂಥದ್ದು. ಕೊನೆಯದಾಗಿ ನಾನು ಆಕರ್ಷಣೆಗೊಂಡಿದ್ದು ಈ ಒಂದು ಜೇನುಗೂಡನ್ನು ನಾನು ನೋಡಿದೆ. ಹೆಜ್ಜೆನೂ ಇಲ್ಲಿ ಕಟ್ಟಿದೆ ನಮ್ಮ ಹೊಲದಲ್ಲಿ. ಇದೆಲ್ಲ ನೋಡಿದಾದಮೇಲೆ ನೀರು ಹಾಯಿಸಿದಾದಮೇಲೆ ಸರಿ ಸುಮಾರು 8:30ಗೆ ಮತ್ತೆ ನಮ್ಮ ಬಸ್ಸು ವಾಪಸ್ ಬರುತ್ತೆ. ನಾನು ಮನೆಗೆ ಹಿಂತಿರುಗ್ತೀನಿ. ಅದಾದಮೇಲೆ ಎಲ್ಲ ಫ್ರೆಶ್ ಆಗಿ ಟಿಫನ್ ತಿಂದು ನನ್ನ ದಿನನಿತ್ಯದ ಕೆಲಸಗಳ ಕಡೆ ನಾನು ಹೋಗ್ತೇನೆ. ಇದು ನನ್ನ ದಿನಚರಿಯಾಗಿದೆ. ಮತ್ತೆ ಸಿಗೋಣ. ಬಾಯ್.